ನಮಸ್ಕಾರ ಸ್ನೇಹಿತರು, ಎಲ್ಲರಿಗೂ ನಮ್ಮ ರೈತರಾದ ಶ್ರೀ ಚನ್ನಬಸಪ್ಪ ಹುಲಿಯವರ ಹೊಲದಲ್ಲಿ ನಾವು ಇದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಲೋಕದ ಅತ್ಯಂತ ಜನಪ್ರಿಯ ಮತ್ತು ಹೆಚ್ಚು ಲಾಭದಾಯಕ ಬೆಳೆಗಳಲ್ಲಿ ಒಂದಾದ ಬೆಂಡೆಕಾಯಿ ಕೃಷಿ ಬಗ್ಗೆ ತಿಳಿಯೋಣ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವಲ್ಲಿ ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕು, ಗೊಬ್ಬರ ನಿರ್ವಹಣೆ ಮತ್ತು ರೋಗ ನಿಯಂತ್ರಣದ ಹೇಗೆ ಮಾಡಬೇಕು ಎಂಬುದನ್ನು ಇವತ್ತು ಸರಳವಾಗಿ ವಿವರಿಸುತ್ತೇನೆ. ಬನ್ನಿ ನೋಡೋಣ. ಬೆಂಡೆಕಾಯಿ ಬೆಳೆಗೆ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಗೋಡು ಮತ್ತು ಬಹಳ ಒಳ್ಳೆಯದು. ಜಮೀನು ಸಿದ್ಧಪಡಿಸುವಾಗ ಎಕರೆಗೆ 4 ರಿಂದ 5 ಟನ್ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಣ್ಣನ್ನು ಹದ ಮಾಡಿಕೊಳ್ಳಬೇಕಾಗುತ್ತದೆ. ಬಿತ್ತನೆಯ ಸಮಯದಲ್ಲಿ ಎಕರೆಗೆ 50 kg DAP ಅಥವಾ 10, 26, 26 ಗೊಬ್ಬರವನ್ನು ಹಾಕುವುದರಿಂದ ಗಿಡಗಳು ಬಲವಾಗಿ ಬೆಳೆಯುತ್ತವೆ. ಗಿಡಗಳು ಬೆಳೆದಂತೆ ಸುಮಾರು 30 ರಿಂದ 45 ದಿನಗಳಿಗೊಮ್ಮೆ 1 ಎಕರೆಗೆ 25 kg ಯೂರಿಯಾವನ್ನು ಮೇಲ್ಗೊಬ್ಬರವಾಗಿ ನೀಡಿದರೆ ಇಳುವರಿ ಜಾಸ್ತಿ ಆಗುತ್ತದೆ. ಮತ್ತು ಬೇಸಿಗೆಯಲ್ಲಿ 4 ರಿಂದ 5 ದಿನಗಳಿಗೊಮ್ಮೆ ನೀರು ಹಾಯಿಸುವುದು ಕಡ್ಡಾಯಗೊಳಿಸಬೇಕಾಗುತ್ತದೆ. ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡರೆ ರೋಗಗಳ ಹಾವಳಿ ಕಡಿಮೆ ಇರುತ್ತದೆ ಮತ್ತು ನೀರು ಕೂಡ ಉಳಿತಾಯವಾಗುತ್ತದೆ. ಬೆಂಡೆಕಾಯಿಯಲ್ಲಿ ಸಾಮಾನ್ಯವಾಗಿ ಬರುವ ನುಸಿ ಮತ್ತು ಬಿಳಿ ನೊಣದ ಸಮಸ್ಯೆ ಬಗ್ಗೆ ಎಚ್ಚರ ಇರಬೇಕಾಗುತ್ತದೆ. ಆರಂಭಿಕ ಹಂತದಲ್ಲಿ ಕಾಣಿಸಿಕೊಂಡರೆ ಬೇವಿನ ಎಣ್ಣೆಯನ್ನು ಸಿಂಪಡಿಸಿ. ಕೀಟಗಳ ಬಾಧೆ ಹೆಚ್ಚಾಗಿದ್ದರೆ ತಜ್ಞರ ಸಲಹೆ ಪಡೆದು ಅಸಿಟಮಿಪ್ರಿಡ್ ಅಥವಾ ಸೂಕ್ತ ಕೀಟನಾಶಕಗಳನ್ನು ಬಳಸಿ. ಗಮನಿಸಿ, ಕಾಯಿ ಕೊಯ್ಲು ಮಾಡುವ ಕನಿಷ್ಠ 5 ರಿಂದ 7 ದಿನಗಳ ಮುಂಚಿತವಾಗಿ ಯಾವುದೇ ಸ್ಪ್ರೇ ಮಾಡಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಡೆಕಾಯಿ ಕೃಷಿ ಅಷ್ಟು ಕಷ್ಟದ ಕೆಲಸವೇನೂ ಅಲ್ಲ. ಸರಿಯಾದ ನಿರ್ವಹಣೆ ಇದ್ದರೆ ಖಂಡಿತವಾಗಿಯೂ ಉತ್ತಮ ಲಾಭ ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.